ನಮಸ್ಕಾರ ಎಲ್ಲ ನನ್ನ ಆಧ್ಯಾತ್ಮ ಬಂಧುಗಳಿಗೂ ಮತ್ತು ನನ್ನ ಸ್ನೇಹ ವರ್ಗಕ್ಕೂ ಜ್ಞಾನ ಸಂಗಮಕ್ಕೆ ಸ್ವಾಗತ. ಇವತ್ತಿನ ವಿಚಾರ ಈ ದಾನ, ಧರ್ಮ, ಭಿಕ್ಷೆ ಮತ್ತು ಸಹಾಯ ಅನ್ನುವಂಥದ್ರ ಬಗ್ಗೆ ಮಾತನಾಡೋಣ. ಅಂದ್ರೆ ಇವುಗಳನ್ನ ಪದಗಳನ್ನ ಯಾಕೆ ಬಳಸ್ತೀವಿ ಮತ್ತು ಅದರ ಮೌಲ್ಯಗಳೇನೇನು, ಸಹಾಯದ ಮೌಲ್ಯ ಏನು, ದಾನದ ಮೌಲ್ಯ ಏನು, ಭಿಕ್ಷೆಯ ಮೌಲ್ಯ ಏನು, ದಕ್ಷಿಣೆಯ ಮೌಲ್ಯ ಏನು, ಅದನ್ನ ಮತ್ತೆ ಯಾವಾಗ ಯಾವಾಗ ಕೊಡಬಹುದು ಮತ್ತೆ ಯಾವಾಗ ಪಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಮಾತನಾಡೋಣ. ಬಹಳ ಇವತ್ತಿನ ವಿಷಯ ಇದೆಯಲ್ಲ ಬಹಳ ಸಾರಾಂಶ ಭರಿತವಾಗಿದೆ. ಇದರಲ್ಲಿ ಮೌಲ್ಯ ಬಹಳ ಅಡಗಿದೆ, ತಿಳ್ಕೊಳ್ಬೇಕಾದಂತ, ಎಲ್ಲರೂ ತಿಳ್ಕೊಳ್ಬೇಕಾದಂತ ಒಂದು ಸಂಗತಿ. ಹಾಗೆ ಬರ್ರಿ ಹೋಗೋಣ. ಈ ದಾನ, ಅದಕ್ಕೂ ಮುಂಚೆ ಸಹಾಯಕ್ಕೆ ಬರೋಣ. ಯಾಕೆಂತಂದ್ರೆ ಇವತ್ತಿನ ಯುವ ಪೀಳಿಗೆಯರು ತುಂಬಾ ಜನ ನೋಡ್ತಾ ಇದ್ದೀನಿ ನಾನು ಅವನಿಗೆ ಸಹಾಯ ಮಾಡಿದೆ, ಬಟ್ ಅವ್ನು ನನಗೆ ಸಹಾಯ ಮಾಡ್ತಾ ಇಲ್ಲ. ನನಗೆ ತಿರ್ಗಾ ನಾನೇನೋ ಒಂದು ಆಸೆ ಇಟ್ಕೊಂಡು ಅವನಿಗೆ ಸಹಾಯ ಮಾಡಿದ್ದೆ, ಬಟ್ ಆತ ನನಗೆ ತಿರ್ಗಾ ಏನು ಸಹಾಯ ಮಾಡ್ಲಿಲ್ಲ ಅನ್ನುವಂಥ ವಿಚಾರಗಳನ್ನು ಕೇಳ್ತಾ ಇರ್ತೀನಿ. ಸಹಾಯದ ಅರ್ಥ ತಿಳ್ಕೊಂಡ್ರೆ ಯಾವೊಂದು ಸುಮ್ಮನೆ ನೀವು ಸಹಾಯ ಮಾಡ್ತೀನಿ ನೋಡ್ರಿ, ಸಹಾಯದ ಅರ್ಥವೇ ನೀವು ಯಾರಿಗಾದ್ರೂ ಏನನ್ನಾದ್ರೂ ಮಾಡಿದ್ದೀರಿ ಅಂತಂದ್ರೆ ಪ್ರತಿಫಲವೇ ಇಲ್ಲ. ಅದಕ್ಕೆ ನೀವೇನಾದ್ರೂ ಎರವಲು ಕೊಟ್ಟಿದ್ದೀರಿ ಅಥವಾ ಸಾಲವಾಗಿ ಕೊಟ್ಟಿದ್ದೀರಿ, ಅಥವಾ ನೀವು ಮೊದಲೇ ಮಾಡುವ ಮುನ್ನವೇ ನಾನು ನಿನಗೆ ಇದನ್ನು ಮಾಡ್ತಾ ಇದ್ದೀನಿ, ನನಗೆ ಮತ್ತೆ ಅದನ್ನ ನೀನು ರಿಟರ್ನ್ ಮಾಡಬೇಕು ಅಂತ ಏನಾದ್ರು ಮಾತನಾಡಿದ್ರೆ ಅದು ಸಹಾಯ ಖಂಡಿತವಾಗ್ಲೂ ಆಗುದಿಲ್ಲ. ಸಹಾಯಕ್ಕೆ ಅದರದೇ ಆದಂತ ಡೆಫಿನೇಷನ್ಗಳಿದ್ದಾವೆ. ಯಾವ ವ್ಯಕ್ತಿ ತನ್ನ ಜೀವನಕ್ಕೆ ತೊಂದರೆ ಇಲ್ಲ ಆದ್ರೂ ಕೂಡ ಅವನಿಗೆ ಏನೋ ಒಂದು ಸಹಾಯ ಬೇಕಾಗಿರ್ತದೆ. ಇಲ್ತವ್ರು ಯಾರಾದ್ರೂ ಏನಾದ್ರು ನನಗೆ ಸಹಾಯ ಮಾಡಿದ್ರೆ ನಾನು ಮುಂದೆ ಹೋಗ್ತೀನಿ ಅನ್ನುವಂತ ಅವನ ಯೋಚನೆಯಲ್ಲಿದ್ದಾಗ ನೀವೇನಾದ್ರೂ ಹೋಗಿ ಅವನ್ ಕೂಡ ಒಂಚೂರು ಕೈ ಹಿಡಿದು ಎತ್ತಿ ಮೇಲಕ್ಕೆ ಹೋಗುವಂತ ಅವನ ದಾರಿಯಲ್ಲಿ ನೀವು ಅಂದ್ರೆ ಹಸ್ತಕ್ಷೇಪ ಮಾಡಿದ್ದೀರಿ ಅಂತಂದ್ರೆ ಅದು ಸಹಾಯ ಅನಿಸ್ಕೊಳ್ತದೆ. ಆದ್ರೆ ನೀವು ಅದನ್ನ ರಿಟರ್ನ್ ಕೇಳೋದ್ರಲ್ಲಿ ಬಹಳ ಕೀಳಿಮೆ, ಅಂದ್ರೆ ಕೀಳಾಗ್ಬಿಡ್ತೀರಿ ನೀವು. ಹಾಗಾಗಿ ಈಗ ಉದಾಹರಣೆ ಕೊಡ್ತೀನಿ. ಒಬ್ಬ ವಿದ್ಯಾರ್ಥಿ ಓದ್ತಿದ್ದಾನೆ, ಅವನಿಗೆ ಮನೆಯಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ಹಾಗಾಗಿ ಅವನ ಮುಂದಿನ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವನು ಉನ್ನತ ವಿದ್ಯಾಭ್ಯಾಸಕ್ಕೆ ಏನೋ ಒಂದ್ ಸ್ವಲ್ಪ ಸಹಾಯ ಬೇಕಾಗಿರ್ತದ. ಆದ್ರೆ ಅವನು ಬಾಯಿ ಬಿಟ್ಟು ಕೇಳ್ತಿರ್ಲಿಲ್ಲ. ಅವನು ಯಾವುದೋ ಒಂದು ಸಂಘ ಸಂಸ್ಥೆಯ ಮೂಲಕ ಇನ್ಯಾವುದೋ ಮೂಲಕ ನಿಮ್ಮನ್ನ ಪರಿಚಿತ ಆದ್ಮೇಲೆ ನೀವೇನಾದ್ರೂ ಅವನಿಗೆ ಒಂಚೂರು ಒಂದು 5,000 10,000 ಕೊಟ್ಟು ಅವನ ಉನ್ನತ ವಿದ್ಯಾಭ್ಯಾಸಕ್ಕೆ ಏನೋ ಒಂಚೂರು ಸಹಾಯ ಕೈಗೂಡಿದ್ರಿ ಅಂತಂದ್ರೆ ಅದು ಸಹಾಯ ಅನಿಸ್ಕೊಳ್ತದ, ದಾನ ಅನಿಸ್ಕೊಳ್ಲಿಕ್ಕಿಲ್ಲ, ಸಹಾಯ ಅನಿಸ್ಕೊಳ್ತದ. ಆದ್ರೆ ಮುಂದೆ ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು. ಯಾಕೆ ಅಂತಂದ್ರೆ ಆ ವ್ಯಕ್ತಿ ಮುಂದೊಂದಿನ ದೊಡ್ಡವನಾಗಿ ಉನ್ನತ ಹುದ್ದೆಯಲ್ಲಿ ಇದ್ದಾನಪ್ಪ, ಅವ್ನು ನನಗೊಂದಿನ ನಾಳೆ ನಾನು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಆವಾಗ ನನಗೆ ಅವನು ರಿಟರ್ನ್ ನನಗೆ ಏನಾದ್ರೂ ಒಂದು ಸಹಾಯ ಮಾಡ್ಬೋದು, ನನಗೆ ರಿಟರ್ನ್ ಏನಾದ್ರೂ ಅವ್ನು ಹೆಲ್ಪ್ ಮಾಡ್ತಾನೆ, ಅಥವಾ ನನಗೆ ರಿಟರ್ನ್ ಆಗಿ ಅವನ್ನ ಹೆಲ್ಪ್ ಮಾಡಿದೀನಿ ಅಂತಂದ್ರೆ ಅವನಿನ ಹಾಗೆ ಇಟ್ಕೊಳ್ಳುವಂಥದ್ದು ಇದೆಯಲ್ಲ, ಇದು ಮಹಾನ್ ಮೂರ್ಖತನ. ಅಥವಾ ಇದಕ್ಕೆ ಸಹಾಯ ಅನಿಸ್ಕೊಳ್ಳಲ್ಲ. ಪ್ರತಿಫಲ ಬಯಸಿ ನೀವು ಮಾಡುವಂತ ಕೆಲಸಗಳು ಯಾವತ್ತೂ ಸಹಾಯ ಅನಿಸ್ಕೊಳ್ಳೋದಿಲ್ಲ. ಪ್ರತಿಫಲ ಬಯಸಿಕೊಳ್ಳೋದಾದ್ರೆ ನೀವು ಸಾಲ ಅಂತ ಕೊಟ್ರೆ 5 ರೂಪಾಯಿ ಬಡ್ಡಿ, 5% ಬಡ್ಡಿ, 10% ಬಡ್ಡಿ, 3% ಬಡ್ಡಿ, ನಾನು ಗೌರ್ಮೆಂಟ್ ಬಡ್ಡಿ ಕೊಟ್ಟು ಆ ಗೌರ್ಮೆಂಟ್ ಬಡ್ಡಿ ಇರೋದು ದರದಲ್ಲಿ ನಿಮಗೆ ನಾನು ದುಡ್ಡು ಕೊಡ್ತೀನಿ, ಮುಂದೆ ನಿನಗೆ ಕೈಲಾದಾಗ ಕೊಡು ಅಂತಂದ್ರೆ ಅದು ಬೇರೆ ಆಗತ್ತೆ. ಸಹಾಯಕ್ಕೆ ಮತ್ತೆ ಅಪೇಕ್ಷೆ ಅಂತ ಇರುವುದಿಲ್ಲ. ಆಯ್ತು, ಇದನ್ನು ಬಿಡ. ದಾನ, ಈ ದಾನ ಅನ್ನುವಂಥದ್ದು ಏನಿದೆಯಲ್ಲ, ಇದು ದಾನ ಬಸವಣ್ಣವ್ರು ಅವಾಗಲೇ ಹೇಳಿದ್ದಾರೆ, ಉಳ್ಳವರು ಮಾಡುವರು ಶಿವಾಲಯವ, ನಾನೇನು ಮಾಡಲಿ ಬಡವನಯ್ಯ. ಬಡವನಾಗಿದ್ರೆ ಯಾರು ದಾನ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ಕೆಲವು ದಾನಗಳು ಅಂದ್ರೆ ಅವರ ಆಚರಣೆಯಲ್ಲೇ ಬಂದಿರ್ತವೆ. ಈಗ ಯಾರು ತೀರ್ಕೊಂಡ್ರು ದಾನ ಮಾಡ್ತಾರೆ, ಬಟ್ಟೆ ಬರೆ ಕೊಡ್ತಾರೆ, ಅಥವಾ ಇನ್ನೇನೋ ದೊಡ್ಡ ಸ್ಥಾನದಲ್ಲಿದ್ದೀರಿ, ಅನಾಥಾಶ್ರಮಗಳು ಅಥವಾ ದಲಿತರು ಅಥವಾ ರಸ್ತೆ ಪಕ್ಕದಲ್ಲಿರುವಂತವ್ರು ಅಥವಾ ಇನ್ನೇನೋ ಯಾರು ರೋಗಗ್ರಸ್ತರು ಅಥವಾ ಬಹಳ ದರಿದ್ರ ಸ್ಥಾನದಲ್ಲಿದ್ದಾರಲ್ಲ, ಅವರಿಗೆ ಜೀವನಾಂಶಕ್ಕೆ ಏನು ಕೊಡ್ತಿರಲ್ಲ, ಅದು ದಾನ ಆಗುತ್ತದೆ. ಅದಕ್ಕೆ ಆ ಒಂದು ದಾನಕ್ಕೆ ಮುಂದೆ ನಿಮಗೆ ಬಹಳ ಪ್ರತಿಫಲಗಳು ಸಿಗ್ತಾವೆ. ಅದನ್ನ ಹೇಳಿಕ್ಕಾಗಲ್ಲ. ಪ್ರತಿಫಲಗಳು ಯಾವ ರೀತಿ ಸಿಗ್ತಾವ ಅಂತಂದ್ರೆ ನಿಮಗೆ ಪುತ್ರ ಸೌಖ್ಯದಲ್ಲಿರ್ಬೋದು, ನಿಮ್ಮ ಭವಿಷ್ಯದಲ್ಲಿರ್ಬೋದು, ನಿಮ್ಮ ಮುಂದಿನ ಫ್ಯೂಚರ್ ಭವಿಷ್ಯತ್ತಿಗೆ ಏನೇ ಒಂದು ನಿಮಗೆ ಒಳ್ಳಿತ ಆಗಬಹುದು ಅಂತಂದ್ರೆ ದಾನದಿಂದ ಆಗ್ಲಿಕ್ಕೆ ಸಾಧ್ಯ. ಈಗ ನಾನು ನಿಮ್ಗೆ ಉದಾಹರಣೆ ಕೊಡಬೇಕು. ಭಿಕ್ಷುಕನಿಗೆ ಹಾಕುವುದಲ್ಲ ದಾನ ಅಲ್ಲ. ನಾವು ಅಂತಿರ್ತೀವಿ, ನಾನು ಭಿಕ್ಷುಕನಿಗೆ 500 ರೂಪಾಯಿ ದಾನ ಮಾಡಿದೆ. ದಾನ ಮಾಡಕ್ ನೀನ್ ಯಾರ ಭಿಕ್ಷುಕ ಏನ್ ಕೇಳ್ತಿದ್ದಾನೆ, ನೀನ್ ಕೊಡ್ತಿಲ್ಲ. ಭಿಕ್ಷುಕ ಕೇಳ್ದಾಗ ಕೊಡೋದು ಬೇರೆ. ನೀನ ಮನಸ್ಫೂರ್ತಿಯಾಗಿ ಇನ್ನೊಬ್ರು ಚೆನ್ನಾಗಿರ್ಲಿ, ಅವರು ನಮ್ಮಂತೆ ಆಗ್ಲಿ, ಅಥವಾ ಅವರು ನಮ್ಮ ಲೆವೆಲ್ಗೆ ಬರ್ದೇ ಹೋದ್ರು ಅವ್ರಿಗೆ ಒಂಚೂರು ನಿರ್ಗತಿಕರಾಗದೆ ಅವರು ಕೂಡ ಸಮಾಜದಲ್ಲಿ ಎಲ್ಲರಂತೆ ಬಾಳ್ವೆ ಮಾಡ್ಲಿ ಅಂತ ಕೈ ಚಾಚಿ ಕೊಡೋದಿದೆಯಲ್ಲ, ಅದು ದಾನ. ಅದೇ ಉದಾಹರಣೆ ಕೊಡ್ಬೇಕು ನಿಮಗೆ. ಈಗ ಒಬ್ರು ಯಾರು ಸನ್ಯಾಸಿ ಬರ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಅವ್ರಿಗೇನು ನಿರ್ಗತಿಕರಲ್ಲ, ಅವರು ಭವಬಂಧನದಿಂದ ಮುಕ್ತಿ ಹೊಂದಿ ಸಂಸಾರ ಪದದಿಂದ ಹೊರಗಡೆ ಬಂದು ಮೋಕ್ಷವನ್ನ ಪಡ್ಕೊಳ್ಳುವಲ್ಲಿ ಅವರು
ತಮ್ಮನ್ನ ತಾವು ಸವಿಸ್ತಾ ಇರ್ತಾರೆ. ಅವರಿಗೆ ಬಂದಾಗ ಅವ್ರು ಹೇಳ್ತಾರೆ, ಭವತಿ ಭಿಕ್ಷಾಂತಿ. ಅವ್ರು ಭಿಕ್ಷೆ ಕೇಳಲಿಕ್ಕೆ ಬಂದಿಲ್ಲ, ದಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ಏನಾದ್ರು ಒಂಚೂರು ಊಟಕ್ಕೆ ಅನ್ನ ದಾನ ಮಾಡಿ, ಅವ್ರಿಗೊಂದು ಆಶ್ರಯಕ್ಕೆ ಆಶ್ರಯ ದಾನ ಮಾಡಿ. ಅವು ಎಲ್ಲವೂ ದಾನದಲ್ಲಿ ಇಷ್ಟಲ್ಲಿ ಬರ್ತದೆ. ಆದ್ರೆ ದಾನಕ್ಕೆ ಪ್ರತಿಫಲ ನೋಡಿ ಬಹಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪ್ರತಿಫಲ ಸಿಗ್ತದೆ. ಅದು ಇಂದಿನ ಕಾಲದಿಂದಲ್ಲ, ಹಳೆಯ ಕಾಲದಿಂದ, ಪುರಾತನ ಕಾಲದಿಂದ, ತ್ರೇತಾಯುಗ, ರಾಮಯುಗ, ಇದು ದ್ವಾಪರ ಯುಗದಿಂದಲೂ ನಡ್ಕೊಂಡು ಬಂದಂಥದ್ದು. ದಾನಕ್ಕೆ ಅದರದ್ದೇ ಆದಂತ ಮೌಲ್ಯ ಇದೆ. ಇನ್ನು ಮೂರನೇದು ಭಿಕ್ಷೆ. ಭಿಕ್ಷೆ, ನಾವು ಭಿಕ್ಷುಕರೇ, ನೀವು ಭಿಕ್ಷುಕರೇ, ಎಲ್ರು ಪ್ರತಿಯೊಬ್ಬರು ಭಿಕ್ಷುಕರೇ. ಯಾವಾಗ ಭಿಕ್ಷೆ ಅನ್ನುವ ಪದ ವ್ಯಾಲಿಡ್ ಆಗ್ತದ ಅಂತಂದ್ರೆ, ನಿಮ್ಮ ಬಳಿ ಕೋಟಿ ಇರ್ಲಿ, ಲಕ್ಷ ಇರ್ಲಿ, 10 ಕೋಟಿ, 100 ಕೋಟಿ, ಅದೆಷ್ಟೇ ನಿಮ್ಮ ಬಳಿ ಭಂಡಾರವೇ ತುಂಬಿರ್ಲಿ, ಇನ್ನೊಬ್ಬರ ಹತ್ರ ಹೋಗಿ ಅಯ್ಯೋ ನನಗೆ ಇದನ್ನೊಂದು ಮಾಡಿಕೊಡ್ರಯ್ಯ ಅಥವಾ ಇದನ್ನೊಂದು ಮಾಡಿಸ್ಕೊಡ್ರಯ್ಯ ಅನ್ನುವಂಥದ್ದು ಏನ್ ಬೇಡಿಕೆ ಇದೆಯಲ್ಲ, ಅದು ಭಿಕ್ಷೆಯಲ್ಲಿ ಇಷ್ಟಿಗೆ ಬರ್ತದೆ. ನೀವಾಗ್ಲೇ ಯಾವುದೇ ಇರ್ಲಿ, ದನ ಇರ್ಲಿ, ಕಾರ್ಯ ನಿಮ್ಮ ಬುದ್ಧಿಗನುಸಾರವಾಗಿ ನೀವೇನಾದ್ರೂ ಪಡ್ಕೊಳ್ತಿರಲ್ಲ, ಅದು ನಿಮಗೆ ಒಲೆದು ಬಂದಂಥದ್ದು. ಆದ್ರೆ ಲೋಭಿತಗೊಂಡು ಇದು ನನಗ್ ಬೇಕು, ಇಂಥದ್ದು ಬೇಕು ಅನ್ನೋ ಲಿಸ್ಟ್ಗೆ ಯಾವೆಲ್ಲ ಬರ್ತವೆ ಅವೆಲ್ಲವೂ ಕೂಡ ಭಿಕ್ಷೆನೆ. ದೇವರ ಬಳಿ ನಿಂತು 10 ರೂಪಾಯಿ ಕರ್ಪೂರ ಕಾಣಿಕೆಯನ್ನಿಟ್ಟು, ಅಯ್ಯೋ ದೇವ್ರೇ ನನ್ ಕಷ್ಟ ನೋಡಕ್ ಆಗ್ತಿಲ್ವಾ, ನಿನಗೆ ನನಗೊಂಚೂರು ಸುಖ ಕೊಡಯ್ಯ, ನೆಮ್ಮದಿ ಕೊಡಯ್ಯ ಅಂತ, ಅದು ಕೂಡ ಭಿಕ್ಷೆನೆ. ದೇವ್ರು ಕೂಡ ನಿಮ್ಗೆ ವರ ಅಂತ ಕೊಡಕ್ಕಾಗಲ್ಲ, ಭಿಕ್ಷೆ ಅಂತಾನೆ ಕೊಡ್ಬೇಕು. ಅವನೇನಾದ್ರು ನಿಮ್ಮ ಭಕ್ತಿಗೆ ಮೆಚ್ಚಿ ವರವನ್ನ ಪ್ರಸಾದವಾಗಿ ಕೊಟ್ಟರು ಕೂಡ ನಿಮಗೆ ಅದು ಭಿಕ್ಷೆಯೇ ಆಗಿರ್ತದೆ. ಈಗ ಉದಾಹರಣೆ ನೋಡ್ರಿ, ಭಿಕ್ಷೆ ಅನ್ನೋದಕ್ಕಿಂತ ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಉದಾಹರಣೆ ಅನ್ನೋದಕ್ಕಿಂತ ನಿತ್ಯ ಜೀವನದಲ್ಲಿ ನೀವು ನೋಡ್ತಿರ್ತೀರಿ. ಹಂಗೆ ಭಿಕ್ಷುಕ ಬಂದಿರ್ತಾನೆ, ನೀವು ನೋಡ್ತಿರ್ತೀರಿ, ನಮ್ಮ ಮನೇಲಿ ಬೆಳಿಗ್ಗೆ ರೊಟ್ಟಿ ಬೇಯ್ತಾ ಇಲ್ಲ, ನೀನ್ ಎಲ್ಲಿಂದ ಕೇಳ್ದಿದ್ಯಾ, ನೀನ್ ಭವತಿ ಭಿಕ್ಷಾಂದಿ ಅಂತ ಬರ್ತಾನೆ. ಅಥವಾ ನನಗೇನೋ ಒಂಚೂರು ಹೊಟ್ಟೆ ಹಸುವಾಗಿದೆ, ಊಟಕ್ಕೆ ಹಾಕ್ರಯ್ಯ ಅಂತ ಏನೋ ಬರ್ತಾನೆ. ನಮ್ಮ ಮನೆಯಲ್ಲಿ ಬೆಳಿಗ್ಗೆಯಿಂದ ರೊಟ್ಟಿ ಬೇಯ್ದಿಲ್ಲ, ನಿನಗೆ ಎಲ್ಲಿಂದ ತಂದಾಗ್ಲಿ ಭಿಕ್ಷೆ, ಹೊರಡೋಗು ಅಂತಾನೆ ಅವನು. ಆದ್ರೆ ಅವನ್ ಬೇಡುವ ಸ್ಥಿತಿಯಲ್ಲಿ ಯಾಕಿದ್ದಾನೆ, ಅವನೊಂದು ಕರ್ಮ. ಅವನು ತಪ್ಪು ಮಾಡಿದ್ದಾನೋ, ಒಳಿತು ಮಾಡಿದ್ದಾನೋ, ಅಥವಾ ಅವನ ಪುನರ್ಜನ್ಮದ್ದು, ಅಥವಾ ಪೂರ್ವದ್ದು, ಅಥವಾ ಹಿಂದಿನ ಜನ್ಮದ್ದು, ಅಥವಾ ಈಗಿಂದು ಏನೋ ಒಂದಿದೆ, ಅದನ್ನ ಕಳ್ಕೊಳ್ಳಿಕ್ಕೆ ಆ ಒಂದು ನಟನೆ ಮಾಡ್ತಿದ್ದಾನೆ. ಅಥವಾ ದೇವರ ಒಂದು ರಂಗಭೂಮಿಯಲ್ಲಿ ಅವನು ಒಬ್ಬ ಪಾತ್ರ. ಕೊಡ್ಲಿಕ್ಕಾದ್ರೆ ಕೊಡಿ, ಕೊಡ್ಲಿಲ್ಲ ಅಂದ್ರೆ ಬಿಟ್ಟು ಹೋಗಿ. ಆದ್ರೆ ಯಾವತ್ತು ಭಿಕ್ಷುಕ ನೀವು ಕೊಟ್ಟಿಲ್ಲ ಅಂತೇಳಿ ಅವ್ನು ನಿಮ್ಗೆ ಶಾಪ ಹಾಕ್ಲಿಕ್ಕೆ ಹೋಗಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ. ಆದ್ರೆ ಎಲ್ಲರೂ ಕೂಡ ಭಿಕ್ಷುಕರು ಇಲ್ಲಿ. ಭಿಕ್ಷುಕ ಕೀಳಿರಿಮೆ ಇಲ್ಲ. ಕೋಟ್ಯಾಧಿಪತಿ ಆದವನು, ರಾಜಕಾರಣಿ ಆದವನು, ಇನ್ನೊಬ್ಬ ಅವನು ದೊಡ್ಡ ದೊಡ್ಡ ಉದ್ಯಮನ ಹತ್ರ ಹೋಗಿ ಕೈ ನಿಂತ್ಕೊಂತಾನೆ, ಅಯ್ಯೋ ನನ್ನ ಪಾರ್ಟಿ ಫಂಡಿಗೆ ಒಂದಿಷ್ಟು ದುಡ್ಡು ಕೊಡಯ್ಯ. ಕೊನೆಗೆ ಅವನು ಪಾರ್ಟಿ ಫಂಡಿಗೆ ದುಡ್ಡು ಕೊಟ್ಟ ತಕ್ಷಣ ಅದೇ ಉದ್ಯಮಿ ಮತ್ತೆ ಭಿಕ್ಷುಕನಾಗಿ ರಾಜಕಾರಣಿ ಹತ್ರ ಬರ್ತಾನೆ. ನಾನು ನಿನಗೆ ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಟ್ಟಿದ್ದೆ, ನನಗೀಗ ಈ ಕಾಂಟ್ರಾಕ್ಟ್ ನನಗೆ ಬೇಕು, ಇದನ್ನ ನೀವು ನನಗೆ ಕೊಡಬೇಕು. ಇವೆಲ್ಲ ಅಲ್ಲೇಗೆ ಬರುತ್ತೆ, ಅದೇ ಲಿಸ್ಟಿಗೆ ಸೇರ್ಕೊಳ್ಳುತ್ತವೆ. ಭಿಕ್ಷೆ ಕೊಟ್ಟು ಭಿಕ್ಷೆ ತಗೊಳ್ಳೋದು ಅಷ್ಟೇ. ಇದರ ನಂತರ ದಕ್ಷಿಣೆ. ಈ ದಕ್ಷಿಣೆ ಅನ್ನೋದಕ್ಕೆ ನೋಡಿ, ನಾವಾಗಲೇ ಯಾವಾಗ ಕೈ ಚಾಚಿ ಕೊಡ್ತೀವಲ್ಲ ಅದು ದಕ್ಷಿಣೆ ಆಗ್ತದ. ಅದು ದಾನನೂ ಆಗ್ಲಿಕ್ಕಿಲ್ಲ. ದಾನ ಅಂದ್ರೆ ಈ ದಕ್ಷಿಣೆ ಎಲ್ಲರಿಗೂ ಕೊಡ್ಲಿಕ್ಕಾಗಲ್ಲ. ನೀವೆಲ್ಲರಿಗೂ ಶಿಕ್ಷಕರಿಗೆಲ್ಲ ತಗೊಳಯ್ಯ ದಕ್ಷಿ, ತಗೊಳಯ್ಯ ನೀನು ದಕ್ಷಿಣೆ ತಗೋ, ತಗೊಳಯ್ಯ ನೀನು ಒಂಚೂರು ದಕ್ಷಿಣೆ ಇಟ್ಕೋ. ದಕ್ಷಿಣೆ ಅದಕ್ಕೆ ಅದರದೇ ಆದಂತ ಬಹಳ ದೊಡ್ಡ ಅರ್ಥ ಇದೆ ದಕ್ಷಿಣೆ ಅಂತಂದ್ರೆ. ಹಾಗಾಗಿ ಈ ದಕ್ಷಿಣೆನ ನಾವು ಯಾರ್ಯಾರು ಕೊಡ್ತೀವಿ? ನಮ್ಮ ಮನೆಗೆ ಬರುವಂತ ಜೋಯಿಸರು, ಅಥವಾ ನಮ್ಮ ಮನೆಯಲ್ಲಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಕ್ಕೆ ಬರ್ತಾರಲ್ಲ ಈ ಭಟ್ರು, ಅವರುಗಳಿಗೂ ಅವರ ಪಾದವನ್ನ ನಮಸ್ಕರಿಸಿದಾಗ ಅವರಿಗೆ ಪೂಜಾ ಕೈಂಕರ್ಯ ನೆರವೇರಿಸಿದ್ದಕ್ಕೆ ದಕ್ಷಿಣೆಯ ರೂಪದಲ್ಲಿ ಕೊಡ್ತೀವಿ ಅವರಿಗೆ. ಅದನ್ನ ದಾನ ಅಂತ ಕೊಡಲ್ಲ, ಸಹಾಯ ಅಂತ ಕೊಡಲ್ಲ, ಭಿಕ್ಷೆ ಅಂತ ಕೊಡಲ್ಲ, ದಕ್ಷಿಣೆ ಅಂತ ಕೊಡ್ತೀವಿ. ನಮಗೆ ಯಾರೋ ಗುರುಗಳು ಪಾಠ ಕಲಿಸಿದವರು, ತುಂಬಾ ಅತ್ಯದ್ಭುತವಾದ ಪಾಠ ಕಲಿಸಿದ್ದಾರೆ, ನಾವು ಶಿಕ್ಷಣ ಪಡ್ಕೊಂಡಿದ್ದೀವಿ, ಒಂದು ಉನ್ನತವಾದ ಹುದ್ದೆಗೇರಿದ್ದೀವಿ. ನಾಳೆ ಒಂದಿನ ಅವರು ಉನ್ನತ ಹುದ್ದೆಗೇರಿದಾಗ ಅವ್ರಿಗೆ ಗುರು ದಕ್ಷಿಣೆಯಾಗಿ ನಾವೇನೋ ಕೊಡಬೇಕು ಅನಿಸಿದಾಗ ನಾವು ಬರ್ತೀವಿ. ನಮ್ ಕೈಲಾದದ್ದ ಏನೋ ವಸ್ತುನೋ ಅಥವಾ ಅವ್ರಿಗೆ ಹಣ ಸಂದಾಯನೋ ಏನೋ ಒಂದು ಮಾಡ್ತೀವಿ ಆ ಸಂಸ್ಥೆಗೆ ಬಂದು. ಅದನ್ನ ದಾನ ಅಂತ ಕೊಡಕ್ಕಾಗಲ್ಲ, ಸಹಾಯ ಅಂತ ಮಾಡ್ಲಿಕ್ಕಾಗಲ್ಲ, ಭಿಕ್ಷೆ ಅಂತ ಕೊಡಕ್ಕಾಗಲ್ಲ. ಭಿಕ್ಷೆ ಅಂತ ಕೊಡೋ ಮಟ್ಟಕ್ಕೆ ನೀವು ಅಂತೂ ಬೆಳೆದಿರಲ್ಲ. ಯಾಕಂದ್ರೆ ಅವರ ಆಶೀರ್ವಾದದಿಂದಲೇ ನೀವು ಅಷ್ಟು ಎತ್ತರಕ್ಕೆ ಹೋಗಿದ್ದೀವಿ ಅಂದ್ಮೇಲೆ ಅವ್ರಿಗೆ ಭಿಕ್ಷೆ ಅಂತೂ ಕೊಡಕ್ಕಾಗಲ್ಲ, ಸಹಾಯ ಮಾಡ್ಲಿಕ್ಕಾಗಲ್ಲ, ದಾನ ಅಂತೂ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅವರೇ ವಿದ್ಯಾದಾನ ಮಾಡುತ್ತಿರುವಾಗ ನೀವೇನು ಅವ್ರಿಗೆ ದಾನ ಮಾಡ್ತೀರಾ? ನೀವು ಕೊಡಬೇಕಾಗಿರುವಂತ ಒಂದು ರೂಪ, ಅದೇ ಏಕರೂಪ ದಕ್ಷಿಣೆ, ಗುರು ದಕ್ಷಿಣೆಯಾಗಿ. ಗುರುಗಳೇ, ನಿಮ್ಮಿಂದ ನಾನು ಬಹಳ ಕಲ್ತಿದ್ದೀನಿ, ನಿಮ್ಮಿಂದ ಅದೆಷ್ಟು ಅನುಭವಗಳನ್ನ ಪಡ್ಕೊಂಡಿದ್ದೀನಿ, ಜೀವನದ ಇಷ್ಟು ಎತ್ತರಕ್ಕೆ ಹೋಗಿದ್ದೀನಿ,
ಈಗ ನನ್ನ ಕೈಲಿಂದ ಕೊಡ್ಲಿಕ್ಕೆ ಆಗೋದು ಒಂದೇ, ನಿಮಗೆ ಗುರುದಕ್ಷಿಣೆ ಅಂತ ಹೇಳಿ ಕೊಡ್ತೀವಿ. ಅದೇ ರೀತಿ ಯಾರಾದ್ರೂ ಮನೆ ಕಟ್ಟಲಿಕ್ಕೆ ಬಂದಿದ್ದಾರೆ, ಮನೆ ಕಟ್ತಿರ್ತಾರೆ, ಅವ್ರಿಗೆ ಏನಾದ್ರು ಈಗ ಮನೆ ಕಟ್ಟು ಗುದ್ಲಿ ಪೂಜೆ ಅಂತ ಮಾಡ್ತಾರೆ, ನಮ್ ಕಡೆ ಮಾಡ್ತಾರೆ, ಎಲ್ಲರ ಕಡೆ ಮಾಡ್ತಾರೆ. ಆದ್ರೆ ಗುದ್ಲಿ ಪೂಜೆ ಮಾಡೋದಿಕ್ಕೆ ಅಥವಾ ಅಲ್ಲಿ ಏನೋ ಒಂದು ಶಂಕುಸ್ಥಾಪನೆನೋ ಏನೋ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಅದಕ್ಕೆ ಅದರದೇ ಆದಂತ ಒಬ್ಬ ಜ್ಯೋತಿಷ್ಯನೋ ಅಥವಾ ಸ್ವಾಮಿಯೋ ಪೂಜಾರಿಯೋ ಯಾರನ್ನ ಕರ್ಸಿರ್ತಾರೆ. ಆವಾಗ ಅವರಿಗೆ ವಿಳ್ಳೆದೆಲೆ ಮೇಲೆ ಇಟ್ಟು ಕೊಡ್ತೀವಿ ಗೊತ್ತಾ, ಅದು ದಕ್ಷಿಣೆ. ಅದಕ್ಕೆ ಯಾವ ಭಾವಾರ್ಥನೂ ಇಲ್ಲ. ಕೊಟ್ಟ ಮೇಲೆ ಅದು ದಕ್ಷಿಣೆ ಆಗುತ್ತೆ. ಮುಟ್ಟದವನಿಗೆ ನಾನು ಮಾಡಿದ ಒಂದು ಕೆಲಸಕ್ಕೆ ನನಗೆ ಬಂದಿರೋ ಉಡುಗೊರೆ, ಅದ್ರಲ್ಲಿ ಬೇರೆ ಅರ್ಥ ಇರಲ್ಲ. ಆದ್ರೆ ನಾವೆಲ್ಲವನ್ನು ಏನ್ ಮಾಡ್ಕೊಂಡ್ ಬಿಟ್ಟಿದ್ದೀವಿ, ಸಹಾಯ ಮಾಡಿದ ತಕ್ಷಣ ಅಯ್ಯೋ ಅಲ್ರಿ ನನಗೆ ವಿಚಿತ್ರ ಆಗೋದೇನ್ ಗೊತ್ತೇನು, ಮನುಷ್ಯರು ಕಷ್ಟದಲ್ಲಿ ಇರ್ತಾರೆ. ತುಂಬಾ ಜನ ನಾವು ನೋಡಿದೀನಿ ಯೂಟ್ಯೂಬ್ ಅಲ್ಲಿ ಅಥವಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಹಾವಳಿಗಳು ನೋಡ್ಬೇಕು, 10 ರೂಪಾಯಿ ಕೊಟ್ಟು ಒಂದು 200 ಸೆಲ್ಫಿ ತಗೊಂಡಿರ್ತಾರೆ. ಅವನ್ನೆಲ್ಲ ಅಲ್ಲೇ ಇನ್ಸ್ಟಾಗ್ರಾಮ್ ಅಲ್ಲಿ ಶಾರ್ಟ್ ವಿಡಿಯೋದಲ್ಲಿ ಹಾಕೊಂಡು ಉಜ್ತಾ ಇರೋದು. ನಾನು ಕೊಟ್ಟಿದ್ದೀನಿ, ನೀನ್ ಕೊಟ್ಟಿದ್ದೆ ಅನ್ನಕ್ ನೀನ್ ಏನ್ ತಂದಿದ್ಯಾ ಕೊಡೋಕೆ? ಬರುವಾಗ ಬೆತ್ತಲೆ, ಹೋಗುವಾಗ ಕತ್ತಲೆ, ಮಧ್ಯದಲ್ಲಿ 3 ದಿನದ ಜಗತ್ತು. ನೀನ್ ನೋಡಿದೀಯ ಎಷ್ಟು, ತಿಳ್ಕೊಂಡಿದೀಯ ಎಷ್ಟು? ಹೊತ್ಕೊಂಡು ಹೋಗ್ಲಿಕ್ಕೆ ನೀನ್ ಬಳಿ ಏನು ಇಲ್ಲ. ಕಳ್ಸೋವಾಗ ನೀನು ಮತ್ತೆ ಬೆತ್ತಲೆನೆ ಕಳಿಸ್ತಾರೆ. ಆದ್ರೂ ಎಲ್ಲ ಒಂದ್ 200-300 ರೂಪಾಯಿ ಸಹಾಯ ಮಾಡಿರ್ತಾನೆ. ಸಹಾಯನೋ ದಾನವೋ ಇನ್ನೇನೋ ಭಿಕ್ಷೆನೋ, ಅವನಿಗೆ ಅದು ಗೊತ್ತಿಲ್ಲ ನಾನು ಅದು ಯಾವ ರೂಪದಲ್ಲಿ ಕೊಟ್ಟಿದ್ದೀನಿ ದುಡ್ಡನ್ನ ಅಂತ. ಸುಮ್ನೆ ಒಂದ್ ಸೆಲ್ಫಿ ಹಿಡ್ಕೊಳ್ಳೋದು, ನೋಡ್ರಯ್ಯ ಸೆಲ್ಫಿ, ಫೋನಿನ ಕಡೆ ಕ್ಯಾಮ್ರಾ ಕಡೆ ಮುಖ ಮಾಡ್ಬಿಟ್ಟು, ಪಾಪ 3 ದಿನದಿಂದ ಊಟ ಮಾಡಿಲ್ಲ ಅಂದ್ರೆ ಬಾರ ನೀನು ಊಟ ಮಾಡು. ಅನ್ನದಾನ ಮಾಡಿ ಹಂಗಿಸ್ತೀರಿಯಾ ನೀನು? ಅನ್ನದಾನ ಮಾಡಿದ್ದೀಯಾ, ಆದ್ರೆ ಅದನ್ನ ಹಂಗಿಸಿದ್ದೀಯಾ? ಮತ್ತೆ ಅವ್ನು 3 ದಿನದಿಂದ ಊಟ ಮಾಡಿಲ್ಲ, ನೀನ್ ಸಿಗ್ಲಿಲ್ಲ ಅಂದ್ರೆ ಇನ್ನೊಬ್ಬ ದೇವರ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತೇ ಇರಲ್ಲ, ಅವನಿಗೆ ಅವನದೇ ಆದ ರೀತಿಯಲ್ಲಿ ಊಟ ಸಿಗುತ್ತೆ. ನೀನ್ ಅದೊಂದು ಹೊತ್ತು ಊಟ ಮಾಡಿಸಿ ಅವನ ಫೋಟೋ ನೀನು ಮೊಬೈಲ್ ಅಲ್ಲಿ ಹಾಕೊಂಡು ಇದು ಏನಂತಾರೆ ಕೊಟ್ಟಿದ್ದೀನಿ ಅಂತ ಹಿರಿಮೆ ತೋರಿಸ್ಕೊತಿಯಲ್ಲ, ಅಲ್ಲಿ ಕೇವಲ ಆಗ್ಬಿಟ್ಟೆಯ, ಚುರುಡಕ್ಕೆ ಸಮ ಆಗ್ಬಿಡ್ತೀಯ. ಅದಕ್ಕೆ ಹಿರಿಯರು ಹೇಳ್ತಾ ಇದ್ರು, ಎಡಗೈ ಬಲಗೈ ಮಾಡಿದ ದಾನ ಎಡಗೈ ಗೊತ್ತಾಗಬಾರ್ದು ಅಂತ. ನೀವು ಮಾಡು ಪರವಾಗಿಲ್ಲ, ಮಾಡಿದ್ದೀಯಾ. ಆದ್ರೆ ಇವತ್ತಿನ ಸಮಾಜ ಹೆಂಗಿದೆ ಗೊತ್ತಾ, ಯಾರು ಮಾಡಿರ್ತಾರೆ ನಾಳೆ ಒಂದು ದಿನ ಅವ್ರಿಗೆ ಅಕಸ್ಮಾತ್ ಅವನು ಯಾರಿಗೂ ಗೊತ್ತಿಲ್ಲಂಗೆ ಸತ್ತೋಗ್ಬಿಟ್ರೆ ಮುಗ್ದೋಯ್ತು. ಅದು ಎಲ್ಲದಕ್ಕಿಂತ ಶ್ರೇಷ್ಠವಾದಂಥದ್ದು. ನಿಮ್ಮ ಪುಣ್ಯದ ಬುತ್ತಿ ನಿಮ್ಮ ಬುತ್ತಿಯಲ್ಲೇ ಇರ್ತದೆ. ಪುಣ್ಯದ ಬುತ್ತಿಯಲ್ಲಿರುವಂತ ನಿಮ್ಮ ಲೆಕ್ಕ ಇರುತ್ತಲ್ಲ, ಎಷ್ಟು ಪುಣ್ಯ ಮಾಡಿದ್ಯಾ ಅದೆಲ್ಲ ನಿಮ್ಮ ಹೆಗಲಲ್ಲೇ ಇರ್ತದೆ. ಹೋಗುವಾಗ ನೀವು ಹೊತ್ಕೊಂಡು ಹೋಗುವಂಥದ್ದು ಅದೇನೆ, ನೀವು ಮಾಡಿರುವಂತ ಕರ್ಮವನ್ನೇ ಹೊತ್ಕೊಂಡು ಹೋಗ್ಬೇಕು. ನೀವು ಯಾರ್ಯಾರ ಹತ್ರ ಸ್ನೇಹ ಪ್ರೀತಿ ನಂಬಿಕೆ ಗಳಿಸ್ಕೊಂಡಿರ್ತೀರ ಅದನ್ನ ಮಾತ್ರ ಹೊತ್ಕೊಂಡು ಹೋಗ್ಲಿಕ್ಕೆ ಆಗತ್ತದ. ನೀವೇನು 10 kg ಬಂಗಾರ, ಒಂದು 10 ಅಂತಸ್ತಿನ ಮನೆ ಎಲ್ಲವನ್ನು ಮಾಡ್ಕೊಂಡ್ರು ಕೂಡ ಬಿಟ್ಟು ಹೋಗ್ಲಿಕ್ಕೆ ಅದಕ್ಕೆ ಉದಾಹರಣೆ ನೋಡಿ, ಎಂತ ಮಹಾನ್ ಪುರುಷ, ನಮ್ಮ ಕನ್ನಡ ಚಿತ್ರರಂಗದ ಮೇರು ತಾರೆ ಪುನೀತ್ ರಾಜ್ಕುಮಾರ್ ಸರ್. ನನ್ನ ದೇವರು ಅಂತ ನಂಬಿದ್ದೀನಿ ನಾನು. ಪಾಪ ಎಲ್ಲೋ ಕಲ್ಲು ದೇವರಲ್ಲಿ ನಾನು ದೇವರನ್ನ ಕಂಡಿಲ್ಲ ಇದುವರೆಗೂ. ನನ್ನ ವಿಚಿತ್ರ ಸ್ವಭಾವ ಏನಂತಂದ್ರೆ, ನೀವು ನಾನು ಈ ತರ ಮಾತಾಡಿದ್ದನ್ನ ನಿಮಗೆ ಏನಾದ್ರು ಕೇಳ್ತಿದ್ರೆ ಧರ್ಮದ್ರೋಹಿ ಅಂತ ಪಟ್ಟ ಕೊಡ್ಬೋದು, ಅಥವಾ ಇವನು ಕುಲಗೆಡುಕ ಅನ್ನಬಹುದು. ಪರವಾಗಿಲ್ಲ, ದೇವರು ಅವನಿಗೆ ನಿರಾಕಾರ, ಅವನಿಗೆ ಆಕಾರ ಇಲ್ಲ, ಭಾವನೆಗಳೇ ದೇವರು. ನಿನ್ನ ನಂಬಿಕೆ ನಿನಗೆ ದೇವರು. ಕೊಟ್ಟು ನೋಡಿ, ತದನಂತರ ನೀವು ಆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ ನೋಡಿ. ನಿಮ್ಮ ಬಳಿ ಏನೋ ನಾನು ಹೆಚ್ಚಿಗೆ ಮಾತಾಡಿ ಹೋಗ್ಲಿಕ್ಕಿಲ್ಲ. ಇವತ್ತಿನ ವಿಚಾರವನ್ನೇ ಇಲ್ಲಿಗೆ ಸಮಾಪ್ತಿ ಮಾಡಬೇಕಾಗಿತ್ತು. ಬಟ್ ಇತ್ತೀಚಿನ ವಿಡಿಯೋಗಳನ್ನ ನೋಡಿದಾಗ ಏನೋ ನನಗೆ ಒಂಥರ ಒಳಗೊಳಗೆ ಖುಷಿ ಆಗುತ್ತೆ. ಆದ್ರೂ ಮಾಡ್ತಿದ್ದಾರಲ್ಲ, ಈ ಕಾರಣಕ್ಕಾದ್ರೂ ಸಹಾಯ ಮಾಡ್ತಿದ್ದಾರಲ್ಲ, ಈ ಕಾರಣಕ್ಕಾದ್ರೂ ಎಲ್ಲೋ ಕೈ ಬಿಚ್ಚಿ ದಾನ ಮಾಡ್ತಿದ್ದಾರಲ್ಲ, ಇನ್ನೂ ಹಳೆ ಸಂಸ್ಕೃತಿ ಉಳಿಸ್ಕೊಂಡು ಬಂದಿದ್ದಾರಲ್ಲ ಅಂತ ಅನ್ಸುತ್ತೆ. ಆದ್ರೆ ಇನ್ನೊಂದು ಆಂಗಲ್ ಇಂದ ನೋಡಿದಾಗ, ದಾನ ಮಾಡ್ಲಿಲ್ಲ ಇವರು ತಮ್ಮ ಸೆಲೆಬ್ರೇಷನ್ ಅಥವಾ ತಮ್ಮ ಪಾಪ್ಯುಲಾರಿಟಿಗೋಸ್ಕರ ಅಲ್ಲೇನೋ ಅಂತಾರಲ್ಲ, ಅದು ಮೀನು ಹಿಡಿಬೇಕಾದ್ರೆ ಎರೆಹುಳು ಒಂದು ಗಾಳಕ್ಕೆ ಒಂದು ಸಣ್ಣ ಎರೆಹುಳನ್ನ ಸಿಕ್ಸಿರ್ತಾರೆ, ನದಿಗೆ ಎಸ್ದಾಗ ಆ ಎರೆಹುಳುವಿನ ಆಶೆಗಾಗಿ ದೊಡ್ಡ ದೊಡ್ಡ ಮೀನುಗಳು ತಮ್ಮ ಪ್ರಾಣ ತ್ಯಾಗ ಮಾಡ್ಕೊಳ್ತವೆ, ಸಾಯ್ತವೆ, ಅವು ಬಂದ್ಬಿಡ್ತವೆ, ಇನ್ಯಾರ್ದು ಹೊಟ್ಟೆಗೆ ಆಹಾರ ಆಗೋಗ್ತವೆ. ಹಂಗೆ ಇವ್ರುಗಳೇನ್ ಮಾಡ್ತಾ ಇದ್ದಾರೆ, 500,000 ಕೊಟ್ಟು ಒಂದು ಎಲ್ಲೋ ಪಾಪ್ಯುಲಾರಿಟಿ ಆಮೇಲೆ ಅಯ್ಯೋ ಏನೋ ಹೆಸರುಗಳು ಬೇಡ, ನನಗೆ ಹೆಸರುಗಳು ತಗೊಳ್ಳಲ್ಲ. ಆದ್ರೆ ಅಯ್ಯೋ ಅವ್ರನ್ನ ಫಾಲೋ ಮಾಡೋರ್ ತಲೆಯಲ್ಲಿ ಏನ್ ಬರುತ್ತೆ, ನಮ್ಮ ಅಣ್ಣ ಅಡ್ಡಿಲ್ಲ ಗುರುಗಳೇ, ಅಡ್ಡಿಲ್ಲ ದೇವ್ರು, ಏನಪ್ಪಾ ನಮ್ಮ ಅಣ್ಣನ ದಾನನೇ ದಾನ ಸೂರ್ಯ ಕರ್ಣನಿಗಿಂತ ಹೆಚ್ಚಾಗಿ ತೋರಿಸ್ಬಿಡ್ತಾರೆ. ಅದನ್ನೆಲ್ಲ ಮಾಡ್ಬೇಡ್ರಯ್ಯ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಅರ್ಥ ಆಯ್ತಾ? ನೀವು ಎಷ್ಟು ಕೊಡ್ತೀರಾ ನಿಮ್ಗೆ ವಾಪಸ್ ಬರ್ತದ.
ಆದ್ರೆ ಏನಾದ್ರು ಬಚ್ಚಿಟ್ಟು ಹೋಗ್ತೀನಿ ಅಂತಂದ್ರೆ ಬಚ್ಚಿಡೋ ಕಾಲ ಹೋಗಿದೆ ಬಿಡಿ, ಈಗ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಹೋಗಿದೆ. ಯಾಕಂದ್ರೆ ಒಂದ್ಸರ್ತಿ ನೀವು ಆಧಾರ್ ಲಿಂಕ್ ಮಾಡಿದ್ಮೇಲೆ ನಿಮ್ಮ ಅಡ್ಡಿ ಬಡ್ಡಿ ಎಲ್ಲವೂ ಗೌರ್ಮೆಂಟ್ ಕೈಲಿರೋದು. ನೀವೇನಾದ್ರು 10 ಲಕ್ಷ ಜಾಸ್ತಿ ಮನೇಲಿ ಇಟ್ಕೊಂಡಿದ್ದೇನೆ ಬಂದು ಇಮಿಡಿಯೇಟ್ IT ರೈಡ್ ಆಗುತ್ತೆ. ಅವೆಲ್ಲ ಈಗಿನ ಲೆಕ್ಕದಲ್ಲಿ ಇಲ್ಲ, ಆ ಮೊದ್ಲಿನ ಕಾಲದಲ್ಲಿ ಇತ್ತದು. ಅಂದು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಹೇಳಿ. ಬಚ್ಚಿಟ್ಟು ಹೋಗ್ಲಿಕ್ಕೂ ಆಗಲ್ಲ, ಯಾಕೆ ನೀವು ಕಳ್ಸಿದ್ದೀರಿ, ಕರ್ಮ ಆಟ್ ಮಾಡಿದ್ದೀರೋ ಏನೋ. ನೋಡ್ರಿ, ನೀವು ಉದಾಹರಣೆ ತಗೊಳ್ಳಿ, ಎಷ್ಟೋ ಜನ ದುಡ್ಡು ಮಾಡಿ ಇಟ್ಟೋರು ಇವತ್ತು ಯಾರು ತಾನೇ ಸುಖವಾಗಿದ್ದಾರೆ ಯೋಚನೆ ಮಾಡಿ ನೋಡಿ. ಯಾರು ಸುಖವಾಗಿಲ್ಲ ಅನ್ನೋದಕ್ಕಿಂತ ಎಲ್ಲ ತೋರಿಕೆಗಾಗಿ ಕ್ಯಾಮ್ರಾ ಮುಂದೆ ಬಂದಾಗ ನಾನು ನಗ್ತಾ ಇದ್ದೀನಿ, ಖುಷಿಯಾಗಿದ್ದೀನಿ, ನನ್ನ ಬಳಿ ಅಷ್ಟು ಕೋಟಿ ಇದೆ, ಇಷ್ಟು ಕೋಟಿ ಇದೆ. ಅವರ ಒಳಗಿನ ಅಂತರಾಳವನ್ನ ನೋಡ್ರಿ ನೀವು. ಕೊತ ಕುದಿತಾ ಇರುತ್ತೆ. ಭೂಮಿಯಲ್ಲಿ ಜ್ವಾಲಾಮುಖಿ ಹೇಗೆ ಕುದಿತಾ ಇರುತ್ತೆ. ಅಯ್ಯೋ, ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಕ್ಕಾಗಲ್ರಿ. ಸೆಲೆಬ್ರೇಷನ್, ಅವರು ಸೆಲೆಬ್ರಿಟಿಗಳು ಅಂತ ಇರ್ತಾರೆ ನೋಡಿ, ದೊಡ್ಡವರು. ಅವ್ರು ಎಲ್ಲಿ ನನ್ನ ಪಟ್ಟಕ್ಕೆ ಇನ್ನೊಬ್ಬ ಕೈ ಹಾಕ್ತಾನೋ, ಅಥವಾ ನನ್ನ ಮುಂದೆ ಇನ್ನೊಬ್ಬ ಯಾವನು ಕಾಂಪಿಟೇಟರ್ ಬರ್ತಾನೋ, ಎಲ್ಲಿ ನಾನು ರಾತ್ರಿ, ಈಗ ನೋಡಿ ಸೈಫ್ ಅಲಿ ಖಾನ್ ಪಾಪ, ಅವನ್ ಏನ್ ಮಾಡಿದ್ದ, ರಾತ್ರಿ ಮಲಗಿದ್ದ. ಅವನು ಬಾಂಗ್ಲಾದೇಶದಿಂದ ಬಂದಿರುವ ರೋಹಿಂಗ್ಯಾ, ಅವನದ್ ಏನ್ ಪಾತ್ರ ಆಯ್ತು, ಯಾರು ಕಳ್ಸಿದ್ರು ಗೊತ್ತಿಲ್ಲ. ಕರೀನಾ ಕಪೂರ್ ಮನೆಯಲ್ಲಿ ಆ ಮಗುವಿನ ಬಾತ್ರೂಮ್ ಅಲ್ಲಿ ಏನೆಲ್ಲ ಆಯ್ತು. ಹಿಂಗಾದ್ರೆ ಯಾರಿಗ್ ತಾನೇ ನಿಶ್ಚಿಂತೆಯಿಂದ ನಿದ್ದೆ ಮಾಡಕ್ಕಾಗತ್ತೆ? ಆದ್ರಿಂದ ಹೆಚ್ಚಿಗೆ ಹೇಳೋದಿಕ್ ಬಯಸಲ್ಲ. ದಾನ ಧರ್ಮ ಅಥವಾ ಸಹಾಯ, ಭಿಕ್ಷೆ ಮತ್ತೆ ಈ ದಕ್ಷಿಣೆ, ಇವುಗಳನ್ನ ಎಷ್ಟಾಗುತ್ತೋ ಅಷ್ಟು ಮಾಡ್ಬಿಡಿ. ಯಾಕಂದ್ರೆ ಸಾವಿಸೋದಕ್ಕೆ ಬಂದಿರೋದು ಒಂದೇ ಒಂದು ಜನ್ಮ. ಮುಂದಿನ ಜನ್ಮದಲ್ಲಿ ನಾವ್ ಏನಾಗಿರ್ತೇವೋ ಗೊತ್ತಿಲ್ಲ, ಆದ್ರೆ ಹಿಂದಿನ ಜನ್ಮದಲ್ಲಿ ನಾವ್ ಏನ್ ಪಡ್ಕೊಂಡ್ ಬಂದಿದ್ದೀವೋ ನಮಗ್ ಅದು ಗೊತ್ತಿಲ್ಲ. ಅದ್ರದ್ದೇ ಪ್ರತಿಫಲ ನಾವು ಅನುಭವಿಸ್ತಾ ಇದ್ದೀವಿ. ಮುಂದಿನ ಜನ್ಮ ಯಾರು ಕಣ್ಣಿಗೆ ಕಂಡಿಲ್ಲ. ಅದು ಒಂಥರ ಮಿರರ್ ಇದ್ದಂಗೆ. ಮಿರರ್ ಅಲ್ಲಿ ನಮಗೆ ಈಗ ಜಸ್ಟ್ ಇದ್ದದ್ದು ಏನ್ ಕಾಣುತ್ತೆ, ಆದ್ರೆ ಹಿಂದ್ಗಡೆ ಇದ್ದದ್ದು ಏನು ಕಾಣಲ್ಲ. ಅದು ಒಡೆದೋಯ್ತು, ಅದು ಮುಗ್ದೋಯ್ತು. ಮಿರರ್ ಇದ್ದಂಗೆ ನೋಡಿ, ನಾವೇನ್ ಬಂದಿದೀವಲ್ಲ, ಇದೇ ನಾವ್ ಏನ್ ಮಾಡ್ತಿದೀವಿ ಅದನ್ನ ಮಾತ್ರ ತೋರಿಸುತ್ತದು, ಹಿಂದಿನ ಏನ್ ತೋರ್ಸಲ್ಲ. ಆದ್ರೆ ನಮ್ಮ ಹಿಂದೆ ಅಂದ್ರೆ ನಮ್ಮಲ್ಲಿ ಏನು ಈ ಪುನರ್ಜನ್ಮದ ಹಿಂದಿನ ಜನ್ಮದ್ದು ಅಥವಾ ಈ ಕರ್ಮಗಳೇನಿದಲ್ಲ, ಈ ಕರ್ಮ ಅಂತೂ ಎಂದೂ ನಿಮ್ ಬೆಂಡ್ ಬಿಡಲ್ಲ. ಇದು ಸೈತಾನ್ ಇದ್ದಂಗೆ. ಇದು ದುಶ್ಮನ್ ಕಾಯರಿ ಅಂತಂದ್ರೆ ಬಗಲ್ ಮೇ ಅಂದಂಗ, ನೀನ್ ಕರ್ಮ ಎಲ್ಲ ಐತೆ, ನೀನ್ ಹಿಂದೆ ಐತೆ ಅಂದಂಗ. ಒಳ್ಳೇದ್ ಮಾಡ್ರಿ ಒಳ್ಳೇದ್, ಕೆಟ್ಟದ್ ಮಾಡ್ರಿ ಕೆಟ್ಟದ್. ನೀವ್ ಯಾವಾಗ 8 ದಿನ ದಂಬಾಚಾರಿಕೆ ಮಾಡ್ತೀರಿ, ಮುಂದೊಂದ್ ದಿನ ನೀವು ದಂಬಾಚಾರದೊಳಗೆ ಹೋಗ್ತೀರಿ. ಮತ್ತು ನಿಮ್ಮನ್ನ ನಂಬೋರ್ ನೀವು ಎಟ್ಟು ಇಲ್ಲಿ ಹೊರಗಡೆ ನೀವು ದಂಬಾಚಾರದ ಬದುಕು ಮಾಡಿರ್ತೀರಲ್ಲ, ಅಟ್ಟ ನಿಮ್ ಮುಂದೆ ದಂಬಾಚಾರ ಮಾಡ್ತಿರ್ತಾರೆ. ನಮ್ಮ ಸೋದರ, ನಮ್ಮ ಅಣ್ಣ ತಮ್ಮ, ಅತಿ ಏನು ಪ್ರೀತಿ ಅಂದ್ರೆ ಆಸೆ ಹೊಸ್ತಿರ್ತಾರೆ. ಸತ್ತಾಗ ಯಾವಾಗ ಮಣ್ಣು ಮಾಡ್ತಾರ ಮರ ಇವ್ನು, ಯಾವಾಗ ಬೆಳಿಗ್ಗೆ ಸತ್ತಾನ 11 ಆತು, ಇನ್ನೂ ಮಣ್ಣ ಏನ ಇಲ್ಲೇ ಐತಲ್ಲೋ ಮರ, ಮೊದ್ಲು ಮಣ್ಣು ಮಾಡಿ ನಡ್ರಿ ಇವ್ನು ಅಂತೇಳಿ. ನಿಮ್ದಲ್ಲ, ನಂದು ಅದೇ ಪರಿಸ್ಥಿತಿ, ಎಲ್ಲರದು ಅದೇ. ಇರುವಾಗ ಇದ್ದು ನೋಡದವರು, ಸತ್ತಾಗ ಕೂತು ಅಳದವರು, ಎದ್ದು ಎತ್ತಿ ಒಗಿಯಂದ ಸರ್ವಜ್ಞ ಹೋಗದ್ ಬಿಡೋದು. ಯಾಕಂದ್ರೆ ಈ ಮನುಷ್ಯ ಇದ್ದಾಗ ಮನುಷ್ಯನಿಗೆ ಭಯ ಇಲ್ಲ, ಅವನಿಗೆ ಅಂಜುತ್ತಿರ್ಲಿಲ್ಲ. ಆದ್ರೆ ನಿರ್ಜೀವ ಶವಕ್ಕೆ ಎದುರ್ತಾರೆ ಅನ್ನೋಕ್ಕಿಂತ ವ್ಯಾಲ್ಯೂ ಇಲ್ಲ. ನೀವ್ ಏನ್ ಮಾಡಿದ್ರು ನಶ್ವರ, ಅವಾಗ ಸತ್ತೋಯ್ತು. ಅದಕ್ಕೆ ಕರ್ಮ ಗಳಿಸ್ಕೊಂಡು ಹೋಗ್ರಿ, ಪುಣ್ಯನ ಹೊತ್ಕೊಂಡು ಹೋಗ್ರಿ ಮೇಲೆ ಹೋಗ್ಬೇಕಾದ್ರೆ. ಮತ್ತೊಂದ್ ದಿನ ಏನೋ ದೇವ್ರು ತಥಾಸ್ತು ಅಥವಾ ಇನ್ನೇನೋ ಆಯ್ತಪ್ಪ, ನಿನ್ನ ಭೂಮಿ ಮೇಲೆ ಮೊದಲೇ ತುಂಬಾ ಅನುಭವಿಸ್ ಬಂದಿದ್ದೀಯ, ಕರ್ಮವನ್ನ ಚೆನ್ನಾಗಿ ಗಳಿಸ್ಕೊಂಡು ಬಂದಿದ್ದೀಯ, ನಿನ್ನ ಪುಣ್ಯದ ಫಲ ಬಹಳ ಇದೆ. ಮತ್ತೆ ಮುಂದಿನ ಜನ್ಮದಲ್ಲಿ ಮತ್ತೆ ಏನಾದ್ರು ನಿನ್ನ ತಾಯಿ ಹೊಟ್ಟೆಯಲ್ಲಿ ನೀನು ಹುಟ್ಟು, ಇಲ್ಲ ನಿನ್ನ ಮಗನ ಹೊಟ್ಟೆಯಲ್ಲಿ ಹುಟ್ಟು, ಏನೋ ಒಂದಿರುತ್ರಿ. ಇದನ್ನ ನಂಬಕ್ಕಾಗಲ್ಲ ಅಂತಲ್ಲ, ಆಕ್ಚುಲಿ ಸೈನ್ಸ್ ಕೂಡ ಪ್ರಿಡಿಕ್ಟ್ ಮಾಡಕ್ಕಾಗಿಲ್ಲ ಪುನರ್ಜನ್ಮವನ್ನ. ಅಷ್ಟು ಆಧ್ಯಾತ್ಮದಲ್ಲಿ ಅಡಗಿದೆ. ನಮಸ್ಕಾರ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜ್ಞಾನ ಸಂಗಮವನ್ನು ನೋಡ್ತಾ ಇರಿ. ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ, ಆದಷ್ಟು ಜನಗಳಿಗೆ ರೀಚ್ ಆಗ್ಲಿ. ಇಂಥ ವಿಚಾರಗಳ ಮರೆಯುವಂತ ವಿಚಾರಗಳಿವೆಲ್ಲ. ಈ ಕಲಿಯುಗದಲ್ಲಿ ಇವೆಲ್ಲ ವಿಚಾರಗಳನ್ನ ಜನ ಆದಷ್ಟು ಮರಿತಾ ಇದ್ದಾರೆ. ಆತ್ಮರಂಜನೆ ಅನ್ನೋದಕ್ಕಿಂತ ಮನರಂಜನೆಯನ್ನ ಮಾಡ್ತಾ ಇದ್ದಾರೆ. ಅದ್ಯಾವುದು ಎಂತೆಂಥದ್ದು ಬೇಡವಾಗಿರುವಂತ ವಿಷಯಗಳನ್ನ ತಲೆ ತುಂಬ್ಕೊಳ್ತಾ ಇದ್ದಾರೆ. ಆತ್ಮವನ್ನು ರಂಜಿಸ್ರಿ, ಯಾಕಂದ್ರೆ ಆತ್ಮಕ್ಕೂ ಅದರದೇ ಆದಂತ ಆಸಕ್ತಿಗಳಿದ್ದಾವ, ಆಶೆಗಳಿದ್ದಾವ. ಆದ್ರೆ ಬರೀ ಈ ಕ್ಷಣಿಕ ಅಂತನ್ನುವಂಥದ್ದನ್ನ ಇಂದ್ರಿಯ ಸುಖಕ್ಕಾಗಿ ಹೊಡೆದಾಡಬೇಡ್ರಿ, ಕಷ್ಟಪಡಬೇಡ್ರಿ. ಸುಮ್ಮನೆ ಒಂದ್ ಅರ್ಧ ತಾಸು ಕುಂತು ಪ್ರತಿ ರಾತ್ರಿ ಯೋಚನೆ ಮಾಡ್ರಿ, ಏನ್ ಮಾಡ್ರಿ ಚಲೋ ಆಗ್ತದ, ಏನ್ ಮಾಡ್ರಿ ಬಿಟ್ರಿ ಚಲೋ ಆಗ್ತದ. ಆತ್ಮಕ್ಕೆ ಒಂದ್ ಸ್ವಲ್ಪ ಗೌರವ ಕೊಡ್ರಿ, ಅದಕ್ಕೊಂದ್ ಸಾಕ್ಷಿಗೆ ಒಂದ್ ಸ್ವಲ್ಪ, ಬೇರೆ ಅದಕ್ಕೂ ಕೊಡ್ಬೇಡ್ರಿ. ನಿಮ್ಮ ಆತ್ಮಕ್ಕರ ನೀವು ಗೌರವ ಕೊಟ್ಕೊಡ್ರಿ. ನಿಮ್ಮನ್ನ ನೀವು ಅರ್ಥಕೊಂಡ್ ಬಿಟ್ರಿ ಅಂದ್ರ ದೇವ್ರಲ್ಲಿ ಎಲ್ಲಿ ಇಲ್ಲ, ಇಲ್ಲೇ ಅದ, ಸಿಗ್ತಾ ನಿಮ್ಗೆ. ಇಂದಲ್ಲ ನಾಳೆ ನಿನ್ನವ್ರು ನಿನ್ನ ಕೈ ಬಿಟ್ರು, ಆ ಒಂದು ದೇವ್ರ ಆಶೀರ್ವಾದ ಇರ್ತದಲ್ಲ, ಅದು ಯಾವತ್ತೂ ಕೈ ಬಿಡ್ಲಿಕ್ಕಿಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್.